ಉತ್ತರ ಕರ್ನಾಟಕದ ಎಲ್ಲ ನನ್ನ ಪ್ರೀತಿಯ ಕುಲ ಬಾಂಧವರಿಗೆ ಹಾಗೂ ಭೀಮಾ ಹುಲಿಗಳಿಗೆ ಮೊದಲಾಗಿ ಇವತ್ತು ಮೊದಲೇ ನಮ್ಮ SP ಚಬನೂರವರು ಅಂತೇಳಿ ಲಾಸ್ಟ್ ಇದರಲ್ಲೇ ನಮ್ಮ ಪ್ರವೀಣ್ ಶಿಲ್ಪಿ ಅವರು ಬರೀ ಉತ್ತರ ಕರ್ನಾಟಕದ ಕೆಲವು ಭಾಗಗಳಲ್ಲಿ ಉಸ್ತುವಾರಿ ಅಧ್ಯಕ್ಷರು ಕೊಟ್ಟಿದ್ದೀವಿ. ಇವತ್ತು ಪ್ರವೀಣ್ ಅವರ ನಮ್ಮ ರಾಷ್ಟ್ರೀಯ ಉಪಾಧ್ಯಕ್ಷರ ಆದೇಶದ ಮೇರೆಗೆ ನಮ್ಮ ಮಹಿಳಾ ರಾಜ್ಯಾಧ್ಯಕ್ಷರು ಮತ್ತು ಮಹಿಳಾ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ನಮ್ಮ ಕೊಡಗು ಜಿಲ್ಲಾಧ್ಯಕ್ಷರು, ನಮ್ಮ ಬಿಜಾಪುರ ಜಿಲ್ಲಾಧ್ಯಕ್ಷರು ಮತ್ತು ನಮ್ಮ ರಾಜ್ಯ ವಿಭಾಗದ ಉಪಾಧ್ಯಕ್ಷ ಸಂಗಪ್ಪರ ನೇತೃತ್ವದಲ್ಲಿ ಇವತ್ತು ಇಡೀ ಉತ್ತರ ಕರ್ನಾಟಕದ ಉಸ್ತುವಾರಿ ಜವಾಬ್ದಾರಿಯನ್ನು ನಾವು SP ಚಬನೂರವರಿಗೆ ಇವತ್ತು ಭಾರತ ಭೀಮಸೇನೆಯ ಉಸ್ತುವಾರಿ ಅಧ್ಯಕ್ಷರಾಗಿ ನಾವು ನೇಮಕ ಮಾಡ್ತಾ ಇದ್ದೀವಿ. ಇನ್ನು ಮುಂದೆ ಹೆಚ್ಚಿನ ರೀತಿಯಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಪ್ರವೀಣ್ ಶಿಲ್ಪಿ ಅವರ ನೇತೃತ್ವದಲ್ಲಿ ಸಂಗಪ್ಪರ ಒಂದು ಜವಾಬ್ದಾರಿಯಲ್ಲಿ ನಮ್ಮ ಉತ್ತರ ಕರ್ನಾಟಕದ ಉಸ್ತುವಾರಿ ಅಧ್ಯಕ್ಷರು ಎಲ್ಲ ಜಿಲ್ಲೆಯ ಏನು ಉತ್ತರ ಕರ್ನಾಟಕದ ಜಿಲ್ಲೆಗಳನ್ನು ಪೂರ್ಣಗೊಳಿಸ್ತಾರೆ ಅಂತ ಭಾವನೆಯಿಂದ ಅವ್ರನ್ನ ಉತ್ತರ ಕರ್ನಾಟಕದ ಉಸ್ತುವಾರಿ ಅಧ್ಯಕ್ಷರಾಗಿ ಪೂರ್ಣ ಜಿಲ್ಲೆಯ ಉಸ್ತುವಾರಿ ಅಧ್ಯಕ್ಷರಾಗಿ ನೇಮಕ ಮಾಡ್ತಿದ್ದೀವಿ. ನಮಗೆ ಹೆಚ್ಚಿನ ರೀತಿಯಲ್ಲಿ ಭಾರತ ಭೀಮಸೇನೆ ಸಂಘಟನೆ ಕಟ್ಟಲಿಕ್ಕೆ ಬಿಜಾಪುರದ ಎಲ್ಲ ನನ್ನ ಪ್ರೀತಿಯ ಭೀಮಾ ಹುಲಿಗಳಿಗೆ ಹಾಗೂ ನಮ್ಮ ನೂತನವಾಗಿ ಪ್ರವೀಣ್ ಶಿಲ್ಪಿ ಅವರು ಮತ್ತು ನಮ್ಮ ಚಬನೂರು ಸಂಗಪ್ಪರ ನೇತೃತ್ವದಲ್ಲಿ ನಮ್ಮ ನೂತನವಾಗಿ ಬಿಜಾಪುರ ಜಿಲ್ಲಾಧ್ಯಕ್ಷರಾಗಿ ಅಲ್ಪಸಂಖ್ಯಾತರ ಜಿಲ್ಲಾಧ್ಯಕ್ಷರಾಗಿ ಗಾಲಿಬಾಬು ಅವರನ್ನ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆ ಮಾಡ್ತಾ ಇದ್ದೀವಿ. ನಮ್ಮ ರಿಜ್ವಾನ್ ಅವರು ಮತ್ತು ಇಮ್ರಾನ್ ಅವರು ಅವರ ಸಹಯೋಗದೊಂದಿಗೆ ನಾವು ಅಲ್ಪಸಂಖ್ಯಾತರ ಜಿಲ್ಲಾಧ್ಯಕ್ಷರಾಗಿ ನೇಮಕ ಮಾಡ್ತಾ ಇದ್ದೀವಿ. ಇನ್ನು ಹೆಚ್ಚಿನ ರೀತಿಯಲ್ಲಿ ಸಂಘಟನೆ ಕೃಷ್ಣ ಬಿಜಾಪುರ ಶಕ್ತಿಯಾಗಿ ನಿಂತ್ಕೋತಾರೆ ಅಂತೇಳಿ ಏನು ಬಿಜಾಪುರ ಉಳಿದಂಥ ತಾಲೂಕುಗಳನ್ನು ಪೂರ್ಣಗೊಳಿಸ್ತಾರೆ ಅನ್ನೋ ಭಾವನೆ ನಿಟ್ಟಿನಲ್ಲಿ ಅವ್ರನ್ನ ಜಿಲ್ಲಾಧ್ಯಕ್ಷರಾಗಿ ನೇಮಕ ಮಾಡ್ತಿದ್ದೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಹೆಚ್ಚಿನ ರೀತಿಯ ಸಂಘಟನೆ ಕೊಡಲಿ ಅಂತ ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ. ಜೈ ಭೀಮ್, ನಮ್ಮ ಸಂಘಟನೆಗೆ ಹೊಸದಾಗಿ ಆಯ್ಕೆಯಾಗಿರುವಂತಹ ಅಲ್ಪಸಂಖ್ಯಾತರ ಅಧ್ಯಕ್ಷರು, ಜಿಲ್ಲಾಧ್ಯಕ್ಷರು, ಉತ್ತರ ಕನ್ನಡ ಜಿಲ್ಲಾಧ್ಯಕ್ಷರು ಹಾಗೂ ಉಸ್ತುವಾರಿ ಅಧ್ಯಕ್ಷರು ಭೀಮ ಸ್ವಾಗತವನ್ನು ಕೊಡ್ತೀನಿ. ಮತ್ತು ಕೆಲಸಗಳನ್ನ ತುಂಬ ಚೆನ್ನಾಗಿ ಮಾಡ್ಕೊಂಡು ಹೋಗಿ ನಾವೆಲ್ಲರೂ ಒಂದೇ ಕುಟುಂಬದ ಥರ ಇರೋಣ. ನಾವೆಲ್ಲರೂ ಒಂದಿದ್ರೇ ಯಾವುದೇ ಕೋರ್ಟು ಕಚೇರಿ ಪ್ರೆಸ್ ಯಾವುದೇ ಇರ್ಬೋದು ಎಲ್ಲನೂ ಸ್ಪೇಸ್ ಎದುರಿಸ್ಕೊಂಡು ನಾವು ನಿಲ್ಬೋದು ಅನ್ನೋದನ್ನ, ಅಂದರೆ ಯಾರಿಗೂ ಅನ್ಯಾಯ ಆಗೋದನ್ನು ತಡಿಬೋದು ನಮ್ಮಿಂದ.